ಹಲೋ ಮೈ ಕುಚಿಕಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈನ್ ಟೈಮ್ ಚಾನಲ್. ಸೊ ನಾವು ರೆಸ್ಟೋರೆಂಟ್ಗೆ ಹೋದಾಗ ಒಂದ್ಸರಿನಾದರೂ ನಾವು ಆರ್ಡ್ರ್ ಮಾಡೋ ಅಂಥ ಒಂದು ರೈಸ್ ಬಾತೆ ವಾಂಗಿಬಾತು. ಅದನ್ನು ರೆಸ್ಟೋರೆಂಟ್ ಸ್ಟೈಲಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅಂಗಡಿ ಪುಡಿನಲ್ಲ, ನಾವೇ ಸ್ವತಃ ಪುಡಿನ ರೆಡಿ ಮಾಡಿ ಅದನ್ನು ಸ್ಟೋರ್ ಮಾಡೋದು ಹೇಗೆ ಅಂತಲೂ ತೋರಿಸ್ಕೊಡ್ತೀನಿ. ಸೊ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಡಿಶ್ನ ತುಂಬ ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಇನ್ನೂ ಹಲವಾರು ಡಿಶಸ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಬನ್ನಿ ವಿಡಿಯೋಗೆ ಹೋಗೋಣ. ಫಸ್ಟು ನಾವು ಇದು ಒಂದು ಟೇಬಲ್ ಸ್ಪೂನ್, ಓಕೆನಾ? ಟೇಬಲ್ ಸ್ಪೂನಲ್ಲಿ ಅದು ಫುಲ್ಲಾಗಿ ನಾವು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ. ಅದರಲ್ಲಿ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ. ಸೊ ಇವೆರಡೂ ಒಂದು 75% ರೋಸ್ಟ್ ಆಗಬೇಕು. ಲೋ ಫ್ಲೇಮಲ್ಲೇ ಇಟ್ಟಿರಬೇಕು ಈ ಫುಲ್ ಪ್ರಾಸೆಸಲ್ಲೂ. ನೋಡಿ, ಒಂದು ಅರೋಮಾ ಬರುತ್ತೆ. ಆ ಅರೋಮಾ ಬಂದಿದ ತಕ್ಷಣ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಈಗ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ನೆಕ್ಸ್ಟು ಅದೇ ಟೇಬಲ್ ಸ್ಪೂನಲ್ಲಿ 2 ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕಿ. ಅದಾದಮೇಲೆ ನಮಗೆ ಬೇಕಾಗಿರೋದು ಟೀ ಸ್ಪೂನು, ಆ ಅರ್ಧ ಟೀ ಸ್ಪೂನ್ ಇದೆ ನೋಡಿ, ಈ ಟೀ ಸ್ಪೂನಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗೋಣ. ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ, ಅರ್ಧ ಟೀ ಸ್ಪೂನಷ್ಟು ಮೆಣಸು. ಇವೆಲ್ಲನೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಸೊ ಇದು ರೋಸ್ಟ್ ಆಗಬೇಕಾದ್ರೆ ನಮಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಕರೆಕ್ಟಾಗಿರೋ ಕಲರಲ್ಲಿ ಬರುತ್ತೆ. ವಾಂಗಿಬಾತಿಗೆ ಮುಖ್ಯವಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಚಕ್ಕೆ. ಸೊ ಚಕ್ಕೆ ಮುಂದಿರಬೇಕು. ಅದರಿಂದ ಧಾರಾಳವಾಗಿ ಹಾಕಿ ಒಂದು 5ರಿಂದ 6 ತುಂಡು ಚಕ್ಕೆ ಹಾಕಿ. ಲವಂಗ ಕಮ್ಮಿನೇ ಇರಬೇಕು, 6ರಿಂದ 8 ಲವಂಗ ಹಾಕಿ. ಚಕ್ಕೆ ಫ್ರೈ ಹಾಕಬೇಕಾದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ. ಆ ಸ್ಟೇಜಲ್ಲಿ ಅರ್ಧ ತೆಂಗಿನ ಮುರಿನಲ್ಲೂ ಅರ್ಧ ಅಂದರೆ 1/4 ಮುರಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಹೆಂಗಾಗಬೇಕು ಅಂತ ಹೇಳಿದ್ರೆ, ತೆಂಗಿನಕಾಯಿ ಚಕ್ಕೆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಆ ಹುರಿಬೇಕಾದ್ರೇ ನಿಮಗೆ ವಾಂಗಿಬಾತ್ ಪೌಡ್ರ್ ಸ್ಮೆಲ್ ಬರುತ್ತೆ. ಸೊ ಆ ರೇಂಜಿಗೆ ಹುರಿಬೇಕು, ಲೋ ಫ್ಲೇಮಲ್ಲೇ ಉಟ್ಕೊಂಡು ಹುರಿಬೇಕು. ಸೊ ಚಕ್ಕೆ ಚೆನ್ನಾಗಿ ಸ್ಮೆಲ್ ಬಂದ ನಂತರ ನಾವು ಇದನ್ನು ಒಂದು ಪ್ಲೇಟಿಗೆ ಹಾಕಿ ಅರ್ಕೋಬೇಕು. ಅರಿಕಿನ ಮುಂಚೆ ಚೆನ್ನಾಗಿ ಹಾರಿಸ್ಕೊಳ್ಳಿ, ಬಿಸಿಯೆಲ್ಲ ಹೋಗಬೇಕು. ಇದಾದ ನಂತರ ನಮಗೆ ಕಲರಿಗೂ ಖಾರಕ್ಕೋಸ್ಕರ ನಾವು ಮೆಣಸಿನ್ಕಾಯಿ ಹಾಕೋಣ. ಸೊ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ಟವ್ನ ಆಫ್ ಮಾಡಿ ಅದೇ ಹೀಟಲ್ಲಿ ಮೆಣಸಿನ್ಕಾಯಿ ಹುರಿಬೇಕು. ಇಲ್ಲಿ ಕಲರಿಗೋಸ್ಕರ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 10ರಿಂದ 12 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನೀವು ಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ 2 ಕೂಡ ಹಾಕೊಬೋದು, 12ರಿಂದ 14. ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡಬೇಕು. ಸ್ಟವ್ನ ಆಫ್ ಮಾಡಿ ಅದೇ ಹೀಟಲ್ಲಿ ಫ್ರೈ ಆಗಲಿ ಸಾಕು. ನೋಡಿ, ಈ ರೇಂಜಿಗೆ ಆಗಿದ ತಕ್ಷಣ ನಾವು ಎತ್ತಿಟ್ಕೊಳ್ಳೋಣ. ಸೀದೋಗಬಾರ್ದು, ಹುಷಾರಾಗಿ ನೋಡ್ಕೊಳ್ಳಿ. ಅಷ್ಟೇ, ಇದನ್ನು ಆರಿಸಿ ಫೈನ್ ಪೇಸ್ಟಾಗಿ ರುಬ್ಕೊಂಬರೋಣ ಬನ್ನಿ. ನೋಡಿ, ರುಬ್ಕೊಂಬಂದಿದ್ದೀನಿ. ಸೊ ರುಬ್ಕೊಂಬಂದಿದ ತಕ್ಷಣ ನಿಮಗೆ ವಾಂಗಿಬಾತ್ ಪೌಡ್ರು ಸಕ್ಕತ್ತಾಗಿ ಸ್ಮೆಲ್ ಬರುತ್ತೆ. ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ನೀವೇ ಫಿದಾಗಿ ಹೋಗ್ತೀರಾ. ಸೊ ರುಬ್ಕೊಂಬಂದಿದ ತಕ್ಷಣ ಸ್ಟೋರ್ ಮಾಡ್ಬಾರ್ದು. ಅದನ್ನು ಒಂದು ಪ್ಲೇಟಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಹಾರಾಕಕ್ಕೆ ಬಿಡಿ. ನೋಡಿ, ಬೇಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ? ವಾಂಗಿಬಾತು ಕೂಡ ನಮ್ಗೆ ಅಷ್ಟೇ ಕಲರ್ ಬರುತ್ತೆ. ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದು ಆಲ್ಮೋಸ್ಟ್ ನಮಗೆ ಒಂದು 2 ಮಂತ್ಸ್ವರೆಗೂ ಹಾಗೆ ಬರುತ್ತೆ. ಈಗ ಈ ಪೌಡ್ರ್ ಯೂಸ್ ಮಾಡಿಕೊಂಡು ಹೇಗೆ ವಾಂಗಿಬಾತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಅದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಸಿಡಿದ ನಂತರ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಸಿಡಿದ ನಂತರ 2ರಿಂದ 3 ಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ಇದೆಲ್ಲ ಆದಮೇಲೆ 1 ಕೈ ಹಿಡಿಯಷ್ಟು ನಾನಿಲ್ಲಿ ಕಡಲೆಬೀಜ ಹಾಕ್ಕೊಂಡು ಕಡಲೆಬೀಜನ ಚೆನ್ನಾಗಿ ಹುರ್ಕೊಳ್ಳಿ. ಅದಾದ ನಂತರ ಅರ್ಧ kg ಬದನೆಕಾಯಿನ ಉತ್ತರಿಸಿ ತೊಳೆದಿಟ್ಟಿದ್ದೀನಿ, ಅದನ್ನು ಹಾಕ್ಕೊಂಡು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಬದನೆಕಾಯಿ ಹಾಕಿ ನಂತರ ಬದನೆಕಾಯಿಗೆ ಬೇಕಾದಷ್ಟು ಉಪ್ಪನ್ನ ಹಾಕಿ ಒಂದು 75% ಬದನೆಕಾಯಿ ಬೇಯೋವರೆಗೂ ವೆಯ್ಟ್ ಮಾಡ್ತಾಯಿರಿ ಎಣ್ಣೆನಲ್ಲೇ. ಅದಾದ ನಂತರ ನಾವು ಒಂದು 50 ಗ್ರಾಮ್ ಹುಣಸೆಹಣ್ಣು ನೆನಾಕಿಟ್ಟಿದ್ದೀನಿ. ಅದನ್ನು ಹುಣಸೆ ರಸನ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಈ ಸ್ಟೇಜಲ್ಲಿ ಆ ಹುಣಸೆ ರಸ ಹಾಕಿ ಬದನೆಕಾಯಲ್ಲಿ ಇನ್ನು ಮಿಕ್ಕಿ 25 ಆ ಹುಣಸೆನಲ್ಲೇ ಬೇಯಬೇಕು. ಸ್ವಲ್ಪ ಬೆಂದ ನಂತರ 2 ತುಂಡು ಬೆಲ್ಲ ಹಾಕಿ ಅರ್ಧ ಟೀ ಸ್ಪೂನಷ್ಟು ಇಂಗು, ಅದಾದಮೇಲೆ ನಾವು ಮನೇಲೇ ಹರಿದಿರೋಂಥ ವಾಂಗಿಬಾತ್ ಪೌಡ್ರು 2 ಟೇಬಲ್ ಸ್ಪೂನ್ ಹಾಕಿ 2 ನಿಮಿಷ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಿ.
ಸೊ ಅದಾದ ನಂತರ ನಾನಿವಾಗ 4ರಿಂದ 5 ಜನಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಅನ್ನನ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಸ್ಟೇಜಲ್ಲಿ ಅನ್ನ ಹಾಕೋ ಸ್ಟೇಜಲ್ಲಿ ನಾವು ಲೋ ಫ್ಲೇಮಲ್ಲಿ ಇಟ್ಟಿರಬೇಕು. ನೋಡಿ ಹೀಗೆ ಮಿಕ್ಸ್ ಮಾಡಿದ ನಂತರ ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬಿಟ್ಟಿರಿ. ಫೈನಲ್ ಆಗಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು, ಸೊ ಮೇನ್ ಟಚ್ ಏನು ಗೊತ್ತಾ ವಾಂಗಿಬಾತ್ ಪೌಡರ್ಗೆ? ತುಪ್ಪ. ಲಾಸ್ಟಾಗಿ 1ರಿಂದ 2 ಟೇಬಲ್ ಸ್ಪೂನಷ್ಟು ತುಪ್ಪ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಅಷ್ಟೇ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಸೂಪರಾಗಿರೋ ವಾಂಗಿಬಾತ್ ರೆಡಿ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದ್ದೆ ಕಮೆಂಟ್ ಮಾಡಿ. ಬಾಯ್.